Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 11.2 ಮಾಡೋಣ. ಓಕೆ, ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ನಂಬರ್ 1 10.5 centimeter, ನಂಬರ್ 2 5.6 centimeter and ನಂಬರ್ 3 14 centimeter. ಅಂದ್ರೆ ಇದಕ್ಕೂ ಮುಂಚೆ ನಾವು ರೈಟ್ ಸರ್ಕ್ಯುಲರ್ ಕೊಂಡು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಈಗ ಅವರು ಸ್ಪಿಯರ್ದು ಕೊಟ್ಟಿದ್ದಾರೆ. ಸ್ಪಿಯರ್ ಅಂದ್ರೆ ಯಾವ ರೀತಿ ಇರುತ್ತೆ ಗೊತ್ತಲ್ವಾ? ನೋಡಿ, ಈ ರೀತಿ ಸರ್ಕಲ್ ಅಂತೀವಲ್ವಾ, ಅದೇ ರೀತಿ ಇರುತ್ತೆ. ಆದ್ರೆ ಇದು 3D ಅಲ್ವಾ? ನೋಡಿ, ಈ ರೀತಿ ಇರುತ್ತೆ. ಬಾಲ್ ಇಮೇಜಿನ್ ಮಾಡ್ಕೊಳ್ಳಿ. ಬಾಲ್ ಯಾವ ರೀತಿ ಇದೆನೋ ಅದೇ ಸ್ಪಿಯರ್ ತರ. ಸ್ಪಿಯರ್ ಅಂದ್ರೆ ಇದೆ. ಓಕೆ, ಈಗ ಸ್ಪಿಯರ್ ಅಂತಂದ್ರೆ ಇದಕ್ಕೆ ಟಾಪ್ ಇರಲ್ಲ, ಬಾಟಮ್ ಇರಲ್ಲ ಅಲ್ವಾ? ಸೊ ಇದಕ್ಕೆ ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಏನು ಇರೋದಿಲ್ಲ. ಇವೆರಡೂ ಸಪ್ರೇಟ್ ಅಂತ ಏನು ಇರೋದಿಲ್ಲ. ಓನ್ಲಿ ಸರ್ಫೇಸ್ ಏರಿಯಾ ಅಂತ ಕರಿಬಹುದು ನಾವು. ಓಕೆ, ಓನ್ಲಿ ಸರ್ಫೇಸ್ ಏರಿಯಾ. ಓಕೆ, ಇದಕ್ಕೆ ಸಪ್ರೇಟ್ ಅಂತ ಏನು ಇರೋದಿಲ್ಲ. ಫಾರ್ಮುಲಾ ಏನು ಇದಕ್ಕೆ? 4πr² is the formula of surface area of a sphere. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದಕ್ಕೆ ಬೇರೆ ಏನು ಇರಲ್ಲ. ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೂ ಒಂದೇ, ಎರಡೂ ಒಂದೇ ಸರ್ಫೇಸ್ ಏರಿಯಾ. ಓಕೆ, ಇದ್ರ ಫಾರ್ಮುಲಾ ಇದಾಯ್ತು. ಇನ್ನು ಸ್ಪಿಯರ್ ಅನ್ನ ಹಾಫ್ ಕಟ್ ಮಾಡಿ, ಈಗ ಬಾಲ್ ತೋರಿಸಿದ್ನಲ್ವಾ, ಅದ್ರಲ್ಲಿ ಹಾಫ್ ಕಟ್ ಮಾಡಿದ್ರೆ ಏನಾಗತ್ತೆ ನೋಡಿ, ಈ ರೀತಿ ಆಗತ್ತಲ್ವಾ? ಈ ರೀತಿ ಹೆಮಿಸ್ಪಿಯರ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ? ಹೆಮಿಸ್ಪಿಯರ್. ಓಕೆ, ಈ ಹೆಮಿಸ್ಪಿಯರ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಏನು ನೋಡಿ. ಇದಕ್ಕೆ ನೋಡಿ, ಕೆಳಗಡೆ ಅಂತೂ ಏನು ಇಲ್ಲ, ಕಟ್ ಮಾಡಿದ್ವಲ್ವಾ, ಇಲ್ಲಿ ರೌಂಡ್ ಆಯ್ತಲ್ವಾ. ಸೊ ಇದಕ್ಕೇನ್ ಬರುತ್ತೆ? ಬೇರೆ ಇರತ್ತೆ. ಟೋಟಲ್ ಸರ್ಫೇಸ್ ಏರಿಯಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಬೇರೆ ಬರುತ್ತೆ. ಸೊ ನೋಡಿ, ಇದಕ್ಕೆ ಸ್ಪಿಯರ್ಗೆ ಏನಾಯ್ತು? ಸರ್ಫೇಸ್ ಏರಿಯಾ 4πr² ಅಲ್ವಾ? ಇದಕ್ಕೆ ಹೆಮಿಸ್ಪಿಯರ್ಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ್ರೆ ಇದರಲ್ಲಿ ಹಾಫ್. 4πr² ಅಲ್ಲಿ ಹಾಫ್ ಅಂದ್ರೆ 2πr². ಓಕೆ, ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತು. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಟಾಪ್ ಬಿಟ್ವಿ, ಬಾಟಮ್ ಬಿಟ್ವಿ. ಬಾಟಮ್ ಅಂತೂ ಇಲ್ಲ, ಟಾಪ್ ಇದೆ. ಆದ್ರೆ ಅದನ್ನ ಬಿಟ್ಟು ಹೇಳೋದನ್ನೇ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಇನ್ನು ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಮೇಲೆದನ್ನು ಇನ್ಕ್ಲೂಡ್ ಮಾಡ್ಬೇಕು. ಮೇಲೆ ಏನಿದೆ, ಒಂದು ಸರ್ಕಲ್ ತರ ಆಗಿರುತ್ತಲ್ವಾ ಕಟ್ ಮಾಡಿದ್ರೆ ನಮ್ಗೆ. ಸೊ ಇದಕ್ಕೆ ಒಂದು ಏರಿಯಾ ಆಫ್ ಸರ್ಕಲ್ πr² ನ ಆಡ್ ಮಾಡಿದ್ರೆ, ಇದಕ್ಕೊಂದು πr² ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 2πr² + πr², 3πr² ಆಯ್ತು. ಸೊ ನಾವೇನ್ ಹೇಳ್ಬೋದು? ಟೋಟಲ್ ಸರ್ಫೇಸ್ ಏರಿಯಾ 3πr² ಆಯ್ತು. ಕರ್ವ್ಡ್ ಸರ್ಫೇಸ್ ಏರಿಯಾ 2πr². ಓಕೆ, ಇದು ಹೆಮಿಸ್ಪಿಯರ್. ಇದನ್ನ ನೆನಪಿಟ್ಕೊಂಡ್ರೆ ನಾವು ಈ ಎಕ್ಸಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಈಗ ಫಸ್ಟ್ ಒನ್ 10.5 centimeter ಅಂತ ಕೊಟ್ಟಿದ್ದಾರೆ. ಏನಿದು ನೋಡಿ, ರೇಡಿಯಸ್ ಏನು? r is equals to 10.5 centimeter. ಸೊ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಅಂದ್ರೆ ಫಾರ್ಮುಲಾ ಏನು? 4πr² ಅಲ್ವಾ? ಸೊ ಇಲ್ಲಿ π ಅಂದ್ರೆ 22/7 ತಗೋತೀವಿ. r ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ನೋಡಿ, 4 ಇಂಟು π ಅಂದ್ರೆ 22/7 ಇಂಟು r ಅಂದ್ರೆ 10.5. ಸೊ 10.5 ಇಂಟು 10.5. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್ ಆಗುತ್ತಲ್ವಾ? ನೋಡಿ, 7 1s 0.5. ಓಕೆ, ಇದು ಈಗ ನೆಕ್ಸ್ಟ್ ನೋಡಿ, 4 ಇಂಟು 22 ಇಂಟು ಈಗ 1.5 ಇಂಟು 10.5 ಇದೆ. ಈ ಪಾಯಿಂಟ್ ತೆಗಿಬೇಕು ಅಂದ್ರೆ, ಡೆಸಿಮಲ್ ತೆಗಿಬೇಕಂದ್ರೆ ನಾವೇನ್ ಮಾಡ್ಬೇಕು? ಕೆಳಗಡೆ ಡಿನಾಮಿನೇಟರ್ ಅಲ್ಲಿ 1 0 ಹಾಕೋಬೇಕು. 1 0 ಅಂದ್ರೆ 10 ಹಾಕೋಬೇಕು. ಇಲ್ಲಿ ನೋಡಿ, ಪಾಯಿಂಟ್ ತೆಗೆದೆ 15 ಆಯ್ತು. ಕೆಳಗಡೆ ಏನ್ ಹಾಕೋಬೇಕು? 10 ಹಾಕೋಬೇಕು. ಯಾಕಂದ್ರೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅದಕ್ಕೆ. ಇಲ್ಲಿನೂ ಅಷ್ಟೇ, ಇಲ್ಲಿನೂ ಪಾಯಿಂಟ್ ಡೆಸಿಮಲ್ ತೆಗಿಬೇಕಂದ್ರೆ
1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿನೂ 10 ಹಾಕೊಳ್ಳೋಣ. ಸೊ ಈಗ ಕ್ಯಾನ್ಸಲೇಷನ್ ಆಗುತ್ತೆ ನೋಡೋಣ. ನೋಡಿ 5 3s 5 2s, ಅಗೇನ್ 2 1s 2 2s, ಇನ್ನು ನೋಡಿ 2 1s 2 5s, ಇಲ್ಲಿ ಮತ್ತೆ ಕ್ಯಾನ್ಸಲೇಷನ್ ಆಗುತ್ತೆ. 5 1s 5 21s. ಸೊ ಏನ್ ಉಳಿತು? 22 ಇಂಟು 3 ಇಂಟು 21 ಉಳಿತು. ಈಗ ಮಲ್ಟಿಪ್ಲೈ ಮಾಡೋಣ. 22 3s 66 ಇಂಟು 21. ಈಗ ನೋಡಿ 1 6 6 ಇಲ್ಲಿ ಮಾಡ್ತೀನಿ. 1 6 6, ಅಗೇನ್ 1 6 6, 2 6 12, 1 carry, again 2 6 12 plus 1 13. So 6 6 plus 2 8 3 1. So ಏನ್ ಬಂತು? 1 3 8 6. ವಾಟ್ ಈಸ್ ದಿಸ್? ಸರ್ಫೇಸ್ ಏರಿಯಾ. ನಾನು ಶಾರ್ಟ್ ಆಗಿ ಎಸ್ ಎ ಅಂತ ಬರ್ದಿದ್ದೀನಿ. ಏರಿಯಾ ಆಗಿರೋದ್ ಕಾರಣ ನಾವು ಏನ್ ಬರಿಬೇಕು ಇಲ್ಲಿ? ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ದಿಸ್ ಈಸ್ ದ ಆನ್ಸರ್. ಓಕೆ, ಈಗ ಸೆಕೆಂಡ್ ಒನ್ ಮಾಡೋಣ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಆರ್ ಇಸ್ ಈಕ್ವಲ್ ಟು ರೇಡಿಯಸ್ ಇಸ್ ಈಕ್ವಲ್ ಟು 5.6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೇಮ್ ಫಾರ್ಮುಲಾ, ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4 pi r ಸ್ಕ್ವೇರ್. ಸೊ 4 ಇಂಟು ಪೈ ಅಂದ್ರೆ 22/7, ಆರ್ ಅಂದ್ರೆ 5.6 ಇಂಟು 5.6. ಓಕೆ, ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನಾವು ನೋಡೋಣ. ನೋಡಿ 7 8 56 ಆಗುತ್ತಲ್ವಾ, ಆದ್ರೆ ಪಾಯಿಂಟ್ ಇದೆ ಅಂತ ಸೊ ಪಾಯಿಂಟ್ ಹೋಗುತ್ತೆ. ನೋಡಿ 7 1 0.8 ಆಯ್ತಾ. ಈಗ ಇನ್ನು ಮತ್ತೆ ಏನು ಕ್ಯಾನ್ಸಲೇಷನ್ ಹೋಗಲ್ಲ. ಸೊ 4 ಇಂಟು 22 ಇಂಟು 0.8 ನ ನಾವು ಡೆಸಿಮಲ್ ತೆಗೆದ್ರೆ ಏನಾಗತ್ತೆ? 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ ಕಾರಣ ಕೆಳಗಡೆ 10 ಹಾಕೋಬೇಕು. ಇಲ್ಲಿನೂ ಅಷ್ಟೇ ಡೆಸಿಮಲ್ ತೆಗಿತೀನಿ. 56/10. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ 2 4s 2 5s, ಅಗೇನ್ 2 5s 2 2s, ಮತ್ತೆ ಇನ್ನೂ ಹೋಗಲ್ಲ, ಕೆಳಗಡೆ 5ನೇ ಉಳಿದಿದೆ ಎರಡು ಕಡೆ. ಈಗ ಮಲ್ಟಿಪ್ಲೈ ಮಾಡೋಣ. ನೋಡಿ 22 2s 44 ಆಯ್ತು, ಇಂಟು 4 ಇಂಟು 56 ಅಪಾನ್ 5 5s 25. ಓಕೆ, ಈಗ ಇದಿಷ್ಟು ಮೇಲೆ ನ್ಯೂಮರೇಟರ್ ಅಲ್ಲಿ ಏನಿದೆ ಅದೆಲ್ಲ ಮಲ್ಟಿಪ್ಲೈ ಮಾಡಬೇಕು. ಸೊ 44 ಇಂಟು 4 ಮಾಡೋಣ. 4 4s 16, ಅಗೇನ್ 4 4s 16 ಪ್ಲಸ್ 1 17. ಸೊ ಏನಾಯ್ತು? 176 ಇಂಟು 56 ಅಪಾನ್ 25. ಇದನ್ನೇ ಮತ್ತೆ 56 ಇಂದ ಮಲ್ಟಿಪ್ಲೈ ಮಾಡಬೇಕು. 6 6 36, 3 carry 6 8, 6 7 42 plus 3 45, 6 1 6 plus 4 10, 5 6 30, 3 here carry, 5 7 35 plus 3 38, 3 carry, 5 1 5 plus 3 8. So what comes here? 6 5 8 9. ಸೊ ಏನ್ ಬಂತು? 9 8 5 6 ಅಪಾನ್ 25 ಬಂತು. ಇದನ್ನ ಈಗ ಡಿವೈಡ್ ಮಾಡೋಣ. ನೈನ್ 8 5 6 25 ಇಂದ ಮಾಡೋಣ. ನೋಡಿ 25 3s 75 ಆಗುತ್ತಲ್ವಾ. ಸೊ 8 minus 5 is 3, 9 minus 7 is 2. 25 ಗಿಂತ ಚಿಕ್ಕದಿದ್ದು, ಸೊ 5 ಕೆಳಗೆ ತಗೋಣ. ನೋಡಿ 25 ಇಂಟು 8 9s 25 9s 225 ಬರುತ್ತೆ. 0 1. Again take 6 here. 25 4s 100. 6 remains. Take point 0. 25 2s 50. 10 remains. Take again 0. 25 4s 100. 0 remainder.
ಸೊ ನಮ್ಗೆ ಏನ್ ಬಂತು 394.24 ಬಂತು ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಎಸ್ ಎ ಇಸ್ ಈಕ್ವಲ್ಸ್ ಟು ಅಂದ್ರೆ ಸರ್ಫೇಸ್ ಏರಿಯಾ, ನಾನು ಫುಲ್ ಫಾರ್ಮ್ ಅಲ್ಲಿ ಬರ್ದಿಲ್ಲ, ನೀವು ಬರೀರಿ. ಏನ್ ಬಂತು 394.24 ಸೆಂಟಿಮೀಟರ್ ಸ್ಕ್ವೇರ್. ಯೂನಿಟ್ಸ್ ನ ಬರೆಯೋದು ಮರಿಬಾರ್ದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ರೇಡಿಯಸ್. ಸೊ ಆರ್ ಇಸ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್ ಆಯ್ತು. ಫಾರ್ಮುಲಾ is surface area is equals to 4 pi r square. ಸೊ 4 ಇಂಟು ಪೈ ಅಂದ್ರೆ 22/7 ಹಾಕೊಂತೀವಿ, ರೇಡಿಯಸ್ ಅಂದ್ರೆ 14 ಕೊಟ್ಟಿದ್ದಾರೆ. ಸೊ 14 ಇಂಟು 14. ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. ನೋಡಿ ಹೋಗುತ್ತೆ, 7 1 7 2 ಸೊ ಏನ್ ಬರುತ್ತೆ, 22 ಇಂಟು 4 ಮಾಡಿದ್ರೆ 88 ಆಯ್ತು, ಇಂಟು 14 ಇಂಟು 2 ಮಾಡಿದ್ರೆ 28 ಆಯ್ತು. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 8 8 64, again 8 8 64 plus 6 70, 2 8 16, 1 carry, again 2 8 16 plus 1 17, 4 6 14, 1 carry 2 ಅಂದ್ರೆ ಏನ್ ಬಂತು 2 4 6 4 ಬಂತು. ಸೊ ನಾವೇನ್ ಹೇಳ್ಬೋದು, ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 2 4 6 4, ಯೂನಿಟ್ ಏನ್ ಕೊಟ್ಟಿದ್ದಾರೆ ಸೆಂಟಿಮೀಟರ್, ಸೊ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ಡಯಾಮೀಟರ್ ನಂಬರ್ 1 14 ಸೆಂಟಿಮೀಟರ್, ನಂಬರ್ 2 21 ಸೆಂಟಿಮೀಟರ್, ನಂಬರ್ 3 3.5 ಮೀಟರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ನಮ್ಗೆ ರೇಡಿಯಸ್ ಕೊಟ್ಟಿದ್ರು, ನಾವು ಸರ್ಫೇಸ್ ಏರಿಯಾ ಫಾರ್ಮುಲಾ ಹಾಕಿ ಡೈರೆಕ್ಟ್ ಮಾಡಿದ್ವಿ. ಆದ್ರೆ ಈಗ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ನೋಡಿ, ಡಯಾಮೀಟರ್ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ 14 ಸೆಂಟಿಮೀಟರ್ ಅಂತ. ಸೊ ನಾವು ಡಯಾಮೀಟರ್ ಕೊಟ್ಟರೆ ನಾವು ರೇಡಿಯಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ, ಡಬಲ್ ಇರುತ್ತಲ್ವಾ ರೇಡಿಯಸ್ ಅಂದ್ರೆ, ಡಯಾಮೀಟರ್ ಅಲ್ಲಿ ಹಾಫ್ ಇರುತ್ತೆ. ಸೊ ಆರ್ ಇಸ್ ಈಕ್ವಲ್ಸ್ ಟು 14/2. ನೋಡಿ ಕ್ಯಾನ್ಸಲ್ ಮಾಡಿದ್ರೆ ಏನ್ ಬಂತು, ಆರ್ ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಬಂತು. ಎಲ್ಲದಕ್ಕೂ ಈ ರೀತಿ ನಾವು ಡಯಾಮೀಟರ್ ಅಲ್ಲಿ ಹಾಫ್ ಮಾಡ್ಕೊಳ್ಳೇಬೇಕು, ಅವಾಗ ನಮ್ಗೆ ರೇಡಿಯಸ್ ಸಿಗತ್ತೆ. ಫಾರ್ಮುಲಾ ಹಾಕೊಂಡು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ ಏನು, ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4 pi r ಸ್ಕ್ವೇರ್. 4 ಹಾಗೆ ಇಡೋಣ, ಪೈ ಅಂದ್ರೆ 22/7, ರೇಡಿಯಸ್ ಎಷ್ಟಿದೆ 7 ಇಂಟು 7, ಸ್ಕ್ವೇರ್ ಇದೆ ಅಲ್ವಾ 2, ಸೊ 2 ಟೈಮ್ಸ್. ಕ್ಯಾನ್ಸಲೇಷನ್ ಹೋಗುತ್ತೆ ಅಂತ ನೋಡೋಣ. ನೋಡಿ 7 1 7 ಆಯ್ತು. ಸೊ ಏನ್ ಉಳಿತು, 22 ಇಂಟು 4 ಮಾಡಿದ್ರೆ 88 ಆಯ್ತು, ಇಂಟು 7 ಮಲ್ಟಿಪ್ಲೈ ಮಾಡೋಣ. 7 8 56, 5 ಕ್ಯಾರಿ, 7 8 ಅಗೇನ್ 56 ಪ್ಲಸ್ 5 ಅಂದ್ರೆ 61 ಆಯ್ತು. ಸೊ 616 ಅಂದ್ರೆ ಏನಿದು ಸರ್ಫೇಸ್ ಏರಿಯಾ. ಸೊ ಯೂನಿಟ್ ಸೆಂಟಿಮೀಟರ್ ಇದ್ರೆ ನಾವು ಸ್ಕ್ವೇರ್ ಅಂತ ಬರೆಯೋದು ಮರಿಬಾರ್ದು. ಓಕೆ, 616 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಅದೇ ರೀತಿ ಸೆಕೆಂಡ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಎಷ್ಟಾಗತ್ತೆ, ಡಯಾಮೀಟರ್ ಅಲ್ಲಿ ಹಾಫ್, ಸೊ 21/2 ಬಂತು. ಸೊ ನಾವು ಹೀಗೆ ಇಡೋಣ, ಹೀಗೆ ಇಟ್ಟರೆ ನಮ್ಗೆ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ಸೊ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4 pi r ಸ್ಕ್ವೇರ್, 4 ಇಂಟು ಪೈ ಅಂದ್ರೆ 22/7, ಇಂಟು ರೇಡಿಯಸ್ ಅಂದ್ರೆ ಎಷ್ಟಿದೆ 21/2, ಇಂಟು ಅಗೇನ್ 21/2. ನೋಡಿ ಈಗ ಕ್ಯಾನ್ಸಲೇಷನ್ ಹೋಗುತ್ತೆ, 2 1 2 2 ಅಗೇನ್ 2 1 2 1. ಸೊ ನಮ್ಗೆ ಏನ್ ಉಳಿತು ಇಲ್ಲಿ ನೋಡಿ, ಇಲ್ಲಿನೂ ಹೋಗುತ್ತೆ, 7 1 7 3. ಸೊ 22 3 66 ಇಂಟು 21, ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಈಗ ಮಾಡ್ತೀನಿ, 1 6 6, ಅಗೇನ್ 1 6 6, 2 6 12, again 2 6 12 plus 1 13, 6 6 plus 2 8, 3 1. ಸೊ ಏನ್ ಬಂತು 1 3 8 6. ಏನಿದು ಸರ್ಫೇಸ್ ಏರಿಯಾ. ಸೊ
ಯೂನಿಟ್ಸ್ ಸೆಂಟಿಮೀಟರ್ ಇದೆ, ಸೊ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಈಗ ಥರ್ಡ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಡಯಾಮೀಟರ್ ಇಸ್ ಈಕ್ವಲ್ಸ್ ಟು 3.5 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಯಾಮೀಟರ್ ಅಲ್ಲಿ ಹಾಫ್ ಮಾಡಬೇಕು. ಸೊ ಆರ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಇಸ್ 3.5 ಅಪಾನ್ 2. ಇಲ್ಲಿನೂ ಅಷ್ಟೇ ಹಾಗೆ ಬಿಡೋಣ, ನಮ್ಗೆ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4 pi r ಸ್ಕ್ವೇರ್, 4 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಎಷ್ಟಿದೆ 3.5 ಅಪಾನ್ 2 ಇಂಟು ಅಗೇನ್ 3.5 ಅಪಾನ್ 2. 3 ಕಾಣಿಸುತ್ತಾ? ಈಗ ಕ್ಯಾನ್ಸಲೇಷನ್ ಹೋಗುತ್ತಲ್ಲ ನೋಡೋಣ. ನೋಡಿ 7 5 35 ಆಗತ್ತಲ್ವಾ, ಪಾಯಿಂಟ್ ಇರೋದ್ರಿಂದ 0.5 ಆಯ್ತು. ಓಕೆ, ಅಗೇನ್ ಇಲ್ಲಿನೂ ಅಷ್ಟೇ 2 ಇಂಟು 2 ಇದೆ, ಇಲ್ಲಿ 4 ಹೋಗುತ್ತೆ ಅಲ್ವಾ. ಸೊ ಏನ್ ಉಳಿತು ನಮ್ಗೆ 22 ಇಂಟು, ನೋಡಿ ಇಲ್ಲಿನೂ ಅಷ್ಟೇ ಡೆಸಿಮಲ್ ತೆಗಿತೀನಿ, ಡೆಸಿಮಲ್ ತೆಗೆದ್ರೆ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇರೋದ್ರಿಂದ 5/10 ಹಾಕೋಬೇಕು, ಇಂಟು ಇಲ್ಲಿನೂ ಡೆಸಿಮಲ್ ತೆಗೆದ್ರೆ 35, 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ, ಇಲ್ಲಿನೂ 10 ಹಾಕೋಬೇಕು. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. ನೋಡಿ 5 1s 5 2s, 2 1s 2 11s, ಮತ್ತೆ ಇಲ್ಲಿ 5 7s 5 2s. ಸೊ ನೋಡಿ 11 ಇಂಟು 7 77 ಅಪಾನ್ 2 ಅಲ್ವಾ. ಇಷ್ಟು ಉಳಿದಿದ್ದು ಇದನ್ನ ಡಿವೈಡ್ ಮಾಡೋಣ. ನೋಡಿ 77ನ 2 ಇಂದ ಡಿವೈಡ್ ಮಾಡಿದ್ರೆ 2 3s 6, 1 remains, take 7 here, 2 8s 16, 1 remains, take point here 0, 2 5s 10. So what is the answer? 38.5 ಇದೇನು ಸರ್ಫೇಸ್ ಏರಿಯಾ. ಸೊ ಯೂನಿಟ್ ಏನಿದೆ ಮೀಟರ್ ಅಲ್ಲಿ ಇದೆ, ಸೊ ಮೀಟರ್ ಸ್ಕ್ವೇರ್ ಬರೆಯೋದನ್ನ ಮರಿಬಾರ್ದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೆಮಿಸ್ಫಿಯರ್ದು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ರೇಡಿಯಸ್ ಇಸ್ ಈಕ್ವಲ್ಸ್ ಟು ಆರ್ ಇಸ್ ಈಕ್ವಲ್ಸ್ ಟು ಏನ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನು ಪೈ ಇಸ್ ಈಕ್ವಲ್ಸ್ ಟು 3.14 ತಗೊಳ್ಳಿ ಅಂತ ಮೆನ್ಷನ್ ಮಾಡಿದ್ದಾರೆ. ಮೆನ್ಷನ್ ಮಾಡಿದ್ಮೇಲೆ ನಾವು ಇದೇ ವ್ಯಾಲ್ಯೂ ತಗೋಬೇಕು ಪೈಗೆ. ಸೊ ನಾನು ಈಗಾಗಲೇ ಹೇಳಿದ್ದೀನಿ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನಾಗುತ್ತೆ 3 pi r ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ 3 ಇಂಟು ಪೈ ಅಂದ್ರೆ ನಾವು 3.14 ತಗೋಬೇಕು. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 10, ಸೊ 10 ಇಂಟು 10. ಓಕೆ, ಈಗ ನೋಡಿ 10 ಇಂಟು 10 100 ಆಯ್ತು, 100 ಇಂಟು 3 300 ಆಯ್ತು. ಸೊ 300 ಇಂಟು 3.14 ಆಯ್ತು. ಈಗ ನಾನು ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಈ ರೀತಿ ಹಾಕೊಳ್ತೀನಿ, ಇಲ್ಲಿ 300 ಹಾಕೊಂಡು ನಮ್ಗೆ ಈಸಿ ಆಗುತ್ತಲ್ವಾ. 2 zeros ಹಾಗೆ ಇಟ್ಬಿಡ್ಬೋದು. 3 4s 12, 1 ಕ್ಯಾರಿ, 3 1s 3 plus 1 4, 3 3s 9. ಈಗ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಲ್ವಾ, ಸೊ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಟ್ರೆ ನೋಡಿ ಏನ್ ಬರುತ್ತೆ, ಓನ್ಲಿ 942 ಬರುತ್ತೆ. ಸೊ 942 ಇದು ಏರಿಯಾ ಆಗಿರೋದ್ ಕಾರಣ ಟೋಟಲ್ ಸರ್ಫೇಸ್ ಏರಿಯಾ ಯೂನಿಟ್ಸ್ ಸ್ಕ್ವೇರ್ ಅಲ್ಲೇ ಇಡ್ಬೇಕು. ಸೆಂಟಿಮೀಟರ್ ಸ್ಕ್ವೇರ್ ಇಸ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ದ ರೇಡಿಯಸ್ ಆಫ್ ಎ ಸ್ಪೆರಿಕಲ್ balloon increases from 7 centimeter to 14 centimeter as air is being pumped into it. Find the ratio of surface areas of the balloon in the two cases ಅಂತ ಹೇಳಿದ್ದಾರೆ. ನೋಡಿ ಒಂದು ಸ್ಪೆರಿಕಲ್ ಶೇಪ್ ಅಲ್ಲಿ ಒಂದು ಬಲೂನ್ ಇದೆ. ಓಕೆ, ಸ್ಪೆರಿಕಲ್ ಅಂದ್ರೆ ಬಾಲ್ ಶೇಪ್ ಅಲ್ಲಿ ಬಲೂನ್ ಇದೆ. ಅದು ಏರ್ ಪಂಪ್ ಮಾಡಿದಾಗ 7 ಸೆಂಟಿಮೀಟರ್ ಇದ್ದಿದ್ದು ಇನ್ನು ಏರ್ ಪಂಪ್ ಮಾಡಿದ್ರೆ ಇನ್ನು ದೊಡ್ಡದಾಗತ್ತಲ್ವಾ ಬಲೂನು. ಸೊ ಅದೇ ರೀತಿ ಆಗಿ ಇದು 14 ಸೆಂಟಿಮೀಟರ್ ಅಷ್ಟು ಆಗಿದೆ.
ಇಲ್ಲಿ 7 ಸೆಂಟಿಮೀಟರ್ ಇದ್ದಿದೆ, ಇಲ್ಲಿ 14 ಸೆಂಟಿಮೀಟರ್ ಆಗಿದೆ. ಅವ್ರೇನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ರೇಷಿಯೋ ಆಫ್ ಸರ್ಫೇಸ್ ಏರಿಯಾ. ಓಕೆ, ಸೇಮ್ ಬೆಲೂನ್ದೆ 2 ಕೇಸಲ್ಲಿ ಸರ್ಫೇಸ್ ಏರಿಯಾದ ರೇಷಿಯೋ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಮಾಡಬೇಕು ನೋಡೋಣ. ನೋಡಿ, ನಾವು 2 ಟೈಪ್ಸ್ ಮಾಡ್ಬೋದು. ಫಸ್ಟ್ 7 ಸೆಂಟಿಮೀಟರ್ ಇದ್ದಾಗ ಒಂದು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ, 14 ಸೆಂಟಿಮೀಟರ್ ಇದ್ದಾಗ ಒಂದು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ರೇಷಿಯೋ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂದ್ರೆ ಈಸಿ ಮೆಥಡ್ ಆಗಿ ಯಾವ ರೀತಿ ಮಾಡೋದು ನೋಡ್ತೀವಿ. ನೋಡಿ, ಸರ್ಫೇಸ್ ಏರಿಯಾ ಆಫ್ balloon when r is equals to 7 centimeter. Okay, upon same surface area of balloon when r is equals to, ಇಲ್ಲಿ ಕ್ಯಾಪಿಟಲ್ ಆರ್ ಯಾಕೆ ಬರ್ದಿದ್ದೀನಿ ಅಂದ್ರೆ ಇದು ಇನ್ನೊಂದು ಪೊಸಿಷನ್ ಅಲ್ಲಿ ಅಲ್ವಾ, ಅದಕ್ಕೆ ಕ್ಯಾಪಿಟಲ್ ಆರ್ ಬರ್ದಿದ್ದೀನಿ. 14 ಸೆಂಟಿಮೀಟರ್. ಓಕೆ, is equals to ಏನಾಗುತ್ತೆ, ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು, 4πr². ಇಲ್ಲಿನೂ ಅಷ್ಟೇ 4π, ಆದ್ರೆ ಆರ್ ಈ ಕ್ಯಾಪಿಟಲ್ ಆರ್ ತಗೊಂಡಿದ್ದೀವಲ್ವಾ, ಸೊ ಕ್ಯಾಪಿಟಲ್ ಆರ್ ಬರೆಯೋಣ. ಈಗ ನೋಡಿ, 4 ಕ್ಯಾನ್ಸಲ್ ಆಯ್ತು, ಪೈ ಕೂಡ ಕ್ಯಾನ್ಸಲ್ ಆಯ್ತು. ಸೊ ಏನ್ ಉಳಿತು, r² ಉಳಿತು. ಸೊ ಆರ್ ಅಂದ್ರೆ ಏನಿದೆ ಇಲ್ಲಿ, 7 × 7 ಇದೆ. ಕೆಳಗಡೆ 14 × 14 ಇದೆ ಅಲ್ವಾ ರೇಡಿಯಸ್. ಸೊ ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕೊಂಡು ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. ನೋಡಿ, 7 1 7 2 ಇಲ್ಲಿನೂ ಅಷ್ಟೇ 7 1 7 2. ಸೊ ಏನ್ ಬಂತು, 1 × 1 1 ಬರುತ್ತೆ, 2 × 2 4 ಬಂತು ಅಲ್ವಾ. ಸೊ ನಾವೇನ್ ಹೇಳ್ಬೋದು, ರೇಷಿಯೋ ಈಸ್ 1:4 ಅಂತ ಹೇಳ್ಬೋದು. ಓಕೆ, 1/4 ಬಂದಿದೆ ಅಲ್ವಾ, ಸೊ 1:4 ಅಂತ ಹೇಳ್ಬೋದು ರೇಷಿಯೋ ಅಲ್ವಾ. ಇದು ಈಸಿ ಮೆಥಡ್ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ನಾವು ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಸಪ್ರೇಟ್ ಪೊಸಿಷನ್ ಅಲ್ಲಿ ಇರುವಾಗ ಆಮೇಲೆ ಆನ್ಸರ್ ಬಂದಿದ್ದನ್ನ ಈ ರೀತಿ ರೇಷಿಯೋ ಬರಿಬಹುದು. ಓಕೆ, ಅದು ಸ್ವಲ್ಪ ಲೆಂತಿ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಹೆಮಿಸ್ಫೆರಿಕಲ್ ಬೌಲ್ ಮೇಡ್ ಆಫ್ ಬ್ರಾಸ್ has inner diameter 10.5 centimeter. Find the cost of tin plating it on the inside at the rate of rupees 16 per 100 centimeter square ಅಂತ ಕೊಟ್ಟಿದ್ದಾರೆ ಕ್ವಶನ್. ನೋಡಿ, ಹೆಮಿಸ್ಫೆರಿಕಲ್ ಬೌಲ್ ಅಂದ್ರೆ ಈ ರೀತಿ ಇರುತ್ತೆ. ಓಕೆ, ಅಂದ್ರೆ ಬಾಲ್ ಅಲ್ಲಿ ಹಾಫ್ ಕಟ್ ಮಾಡಿದ್ರೆ ಏನಿರುತ್ತೆ ಅದನ್ನೇ ನಾವು ಹೆಮಿಸ್ಫಿಯರ್ ಅಂತೀವಲ್ವಾ. ಸೊ ನೋಡಿ, ಈ ರೀತಿ ಹೆಮಿಸ್ಫಿಯರ್ ಇರುತ್ತೆ. ಇದ್ರದ್ದು ಡಯಾಮೀಟರ್ ಏನಿದೆ ಅದು ಕೊಟ್ಟಿದ್ದಾರೆ. ಓಕೆ, 10.5 ಸೆಂಟಿಮೀಟರ್ ಅಂತ. ಅದಕ್ಕೆ ಇನ್ನರ್ ಪಾರ್ಟ್ ಅಲ್ಲಿ ಇದು ಮಾಡ್ಬೇಕು, ಟಿನ್ ಪ್ಲೇಟಿಂಗ್ ಮಾಡ್ಬೇಕು ಅವ್ರಿಗೆ. ಸೊ ಅವ್ರೇನ್ ಹೇಳಿದ್ದಾರೆ, rupees 16 per 100 centimeter ಸ್ಕ್ವೇರ್ ಆಗಿದೆ. ಸೊ ಫೈಂಡ್ ದ ಕಾಸ್ಟ್ ಅಂತ ಹೇಳಿದ್ದಾರೆ. ನೋಡಿ, ಇನ್ನರ್ ಪಾರ್ಟ್ ಆಫ್ ಹೆಮಿಸ್ಫಿಯರಿಕಲ್ ಬೌಲ್ಗೆ ಟಿನ್ ಪ್ಲೇಟಿಂಗ್ ಮಾಡಬೇಕು ಅಂತಂದ್ರೆ ಅದು ಏನ್ ಏರಿಯಾ ಕಂಡುಹಿಡಿಬೇಕು, ನಾವು ಯಾವ ಏರಿಯಾ ಫೈಂಡ್ ಔಟ್ ಮಾಡಬೇಕು, ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಯಾಕಂದ್ರೆ ಇದು ಹೆಮಿಸ್ಫಿಯರ್ ಅಲ್ವಾ. ಸೊ ಹೆಮಿಸ್ಫಿಯರಿಕಲ್ ಬೌಲ್ ಅಂದ್ರೆ ಅದಕ್ಕೆ ಕರ್ವ್ಡ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಬೇರೆ ಇರುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ತೋರಿಸ್ತೀನಿ ನೋಡಿ. ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ ಇಂಟು ರೇಟ್. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಏನ್ ಬರುತ್ತೆ, 2πr². ಓಕೆ, ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾರೆ, 16/100. ಓಕೆ, ಫಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ, ಆಮೇಲೆ ಆನ್ಸರ್ ಏನ್ ಬರುತ್ತಲ್ಲ ಅದನ್ನ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲ ಅಂದ್ರೆ ಅಟ್ ಎ ಟೈಮ್ ನಾವು ಇದನ್ನ ಮಾಡ್ಕೊಂತ ಹೋಗ್ಬೋದು. ಓಕೆ,
ನಾವೀಗ ಅಟ್ ಎ ಟೈಮ್ ಮಾಡೋಣ. ಸೊ ಅಟ್ ಎ ಟೈಮ್ ಮಾಡೋದಕ್ಕೆ ನಾನೇನ್ ಬರಿತೀನಿ ಅಂದ್ರೆ ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್. ಓಕೆ, ಕರ್ವ್ ಸರ್ಫೇಸ್ ಏರಿಯಾ ಇಂಟು ರೇಟ್ ಹಾಕಿದೀನಿ. ನೋಡಿ ಇಲ್ಲಿ ಡಯಾಮೀಟರ್ ಕೊಟ್ಟಿರೋದ್ರಿಂದ ನಮ್ಗೆ ಫಾರ್ಮುಲಾದಲ್ಲಿ ರೇಡಿಯಸ್ ಇರುತ್ತಲ್ವಾ, ಸೊ ನಾವು ಫಸ್ಟ್ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೇಕು. ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಡಯಾಮೀಟರ್ ಅಲ್ಲಿ ಹಾಫ್. ಸೊ ಡಯಾಮೀಟರ್ ಎಷ್ಟಿದೆ? 10.5 ಅಪಾನ್ 2 ಇದೆ. ಈಗ ನೋಡಿ ಇಲ್ಲಿ ಡೆಸಿಮಲ್ ತೆಗಿಬಹುದು ನಾವು. ಡೆಸಿಮಲ್ ತೆಗಿಬೇಕಂದ್ರೆ 1 ಡಿಜಿಟ್ ಆದ್ಮೇಲೆ ಇದೆ ಅಲ್ವಾ, ಸೊ ನಾವೇನ್ ಮಾಡ್ಬೇಕಾಗತ್ತೆ? ಕೆಳಗಡೆ 1 0 ಹಾಕೋಬೇಕು 2 ಪಕ್ಕಕ್ಕೆ ಅಲ್ವಾ. ಈಗ ಕ್ಯಾನ್ಸಲೇಷನ್ ಮಾಡ್ಬೋದು. ನೋಡಿ 5 4 5 21. ಸೊ ಏನ್ ಬಂತು? r is equals to 21/4 ಬಂತು. ದಿಸ್ ಇಸ್ ರೇಡಿಯಸ್. ಸೊ ರೇಡಿಯಸ್ ಪ್ಲೇಸ್ ಅಲ್ಲಿ ಅದನ್ನೇ ಹಾಕೋಣ. ಪೈ ಅಂದ್ರೆ 22/7 ಆಯ್ತು, ಇಂಟು ರೇಡಿಯಸ್ ಅಂದ್ರೆ 21/4. ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕ್ಬೇಕು. ಓಕೆ, ಅದೇ ರೀತಿ ಇದನ್ನು ಹಾಕೋಣ 16/100. ಓಕೆ, ಈಗ ಕ್ಯಾನ್ಸಲೇಷನ್ ಏನೇನಾಗುತ್ತೆ ನೋಡೋಣ. ನೋಡಿ 2 1s 2 2s, ಅಗೇನ್ 2 1s 2 11s ಆಯ್ತಾ. ಇನ್ನು 7 1s 7 3s. ಇನ್ನು ಹೋಗುತ್ತಾ? ಇಲ್ಲಿ ಹೋಗುತ್ತೆ ನೋಡಿ 2 4 1s 4 4s ಅಲ್ವಾ. ಈಗ ಏನೇನು ಉಳಿತು ಮೇಲೆ ನೋಡೋಣ. 11 3 21 4 ಉಳಿದಿದೆ. ಸೊ 11 3s 33 ಇಂಟು 21 ಇಂಟು 4 ಅಪಾನ್ 100. ಇನ್ನು ನಾವು ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ಬೋದಾಗಿತ್ತು, ಆದ್ರೆ ಇದು 100 ಹಾಗೆ ಇರಲಿ. ಓಕೆ, ನಾವು ಡೆಸಿಮಲ್ ಇಡೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ನ್ಯೂಮರೇಟರ್ ಎಲ್ಲ ಮಲ್ಟಿಪ್ಲೈ ಮಾಡಿಬಿಡೋಣ. ನೋಡಿ 21 4s ಎಷ್ಟಾಗತ್ತೆ? 4 1s 4 4 2s 8 ಆಯ್ತು. ಈಗ ಇಂಟು 33 ಮಾಡೋಣ. ನೋಡಿ 3 4s 12, 1 ಕ್ಯಾರಿ 2 ಹಿಯರ್, 3 8s 24 ಪ್ಲಸ್ 1 25. ಅಗೇನ್ ಮತ್ತೆ 3 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. ಸೊ 2 5 2 2 5 plus 2 7, ಅಗೇನ್ 5 plus 2 7 2 ಹಿಯರ್. ಸೊ ಏನ್ ಬಂತು ನಮ್ಗೆ? 2772 ಬಂತು ಅಪಾನ್ 100 ಹಾಗೆ ಇಡೋಣ. ಏನಿದು? ಕಾಸ್ಟ್ ಅಲ್ವಾ. ಸೊ ನಾವು ಸೆಂಟೆನ್ಸ್ ಅಲ್ಲಿ ಬರೆಯೋಣ. ದೇರ್ ಫಾರ್ ಅವ್ರೇನ್ ಕೇಳಿದ್ರೆ ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್ ಅಂತ ಕೇಳಿದಾರಲ್ವಾ. ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್ ಈಸ್, ನೋಡಿ ಇಲ್ಲಿ 2 zeros ಇದಾವೆ ಡಿನಾಮಿನೇಟರ್ ಅಲ್ಲಿ. ನಾವು 2 zeros ತೆಗಿಬೋದಂದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಏನಾಗತ್ತೆ? ಇದನ್ನ ರಬ್ ಮಾಡ್ತೀನಿ. 27.72 ಆಯ್ತಲ್ವಾ. ಅಂದ್ರೆ ಇಲ್ಲಿ ನಾನು 2 zeros ತೆಗ್ದಿದೆ ಅಂತ 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಟ್ಟಿದೆ. ಸೊ ಕಾಸ್ಟ್ ಆಫ್ ಟಿನ್ ಪ್ಲೇಟಿಂಗ್ ಈಸ್ rupees 27.72. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 6th one ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ರೇಡಿಯಸ್ ಆಫ್ ಎ ಸ್ಪಿಯರ್ ಹೂಸ್ ಸರ್ಫೇಸ್ ಏರಿಯಾ ಈಸ್ 152 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಪಿಯರ್ದು ಸರ್ಫೇಸ್ ಏರಿಯಾ ಅವರೇ ಕೊಟ್ಟಿದ್ದಾರೆ, ಅದರಲ್ಲಿ ರೇಡಿಯಸ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ನೋಡಿ ಅವ್ರೇನ್ ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಳ್ಳೋಣ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ is equals to 154 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ದು ಫಾರ್ಮುಲಾ ಏನು? 4πr². ಅದು ನಮ್ಗೆ ಗೊತ್ತಿದೆ. ಈಕ್ವಲ್ಸ್ ಟು 154 ಸೆಂಟಿಮೀಟರ್ ಸ್ಕ್ವೇರ್ ಆರ್ 154 ಅಂತ ಬರ್ಕೊಳ್ಳೋಣ. ಈಗ ನೋಡಿ 4 ಇಂಟು ಪೈ ಅಂದ್ರೆ 22/7 ಹಾಕೊಂತೀವಿ, ಇಂಟು r ಸ್ಕ್ವೇರ್ ಅಂದ್ರೆ ನಮ್ಗೆ r ಗೊತ್ತೇ ಇಲ್ಲ, ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ r ಹಾಗೆ ಇಡೋಣ. ಇಸ್ ಈಕ್ವಲ್ಸ್ ಟು 154.
ಈಗ ನಮ್ಗೆ ಆರ್ ಫೈಂಡ್ ಔಟ್ ಮಾಡ್ಬೇಕು, ಅದೊಂದೇ ಉಳಿಸ್ಕೊಂಡು ಇದನ್ನೆಲ್ಲ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ನೋಡಿ 154. ನೋಡಿ ಇಲ್ಲಿ ಇಲ್ಲಿ ಏನಾದ್ರೂ ಇದ್ರೆ ನ್ಯೂಮರೇಟರ್ ನಾವೇನ್ ಕಾಣ್ತೀವಿ, ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ 4 × 22 ಇದು ಡಿನಾಮಿನೇಟರ್ ಡಿವೈಡ್ ಆಯ್ತು. ಇನ್ನು ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದ್ದಿದ್ದು ಇಲ್ಲಿ ನ್ಯೂಮರೇಟರ್ ಹೋಗುತ್ತೆ, ಯಾಕಂದ್ರೆ ಈಕ್ವಲ್ಸ್ ಟು ಈ ಕಡೆಗೆ ಹೋದ್ರೆ ನೋಡಿ ಇಲ್ಲಿ ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಹೋಗುತ್ತೆ, ನ್ಯೂಮರೇಟರ್ ಅಲ್ಲಿ ಇದ್ದಿದ್ದು ಡಿನಾಮಿನೇಟರ್ ಬರುತ್ತೆ. ಸೊ ಇಂಟು ಈ 7 ಮೇಲೆ ಹೋಗುತ್ತೆ. ಈಗ ಏನೇನ್ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. ನೋಡಿ 11 1s 11, 44 ಉಳಿತಲ್ವಾ, 11 4s 44, ಇಲ್ಲಿ 11 2s, ಅಗೇನ್ 2 1s 2 7s. ಇನ್ನೇನು ಹೋಗಲ್ಲ. ಸೊ ಏನ್ ಉಳಿತು, 7 7s 49 ಅಪಾನ್ 4 × 1 4. ನೋಡಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 49 ಅಪಾನ್ 4 ಆಯ್ತು. ಸೊ ಆರ್ ಇಸ್ ಈಕ್ವಲ್ಸ್ ಟು ಅಂದ್ರೆ ಏನಾಗತ್ತೆ, ಇಲ್ಲಿ ಸ್ಕ್ವೇರ್ ತೆಗೆದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಆಗತ್ತೆ. ಸೊ 49 ಅಪಾನ್ 4. ನೋಡಿ 49 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 49 ನಿಮ್ಗೆಲ್ಲ ಗೊತ್ತಲ್ವಾ, ಇಲ್ಲ ಗೊತ್ತಿಲ್ಲ ಅಂದ್ರೆ ನೋಡಿ ಈ ರೀತಿ 7 × 7 ಅಪಾನ್ ಕೆಳಗಡೆ 2 × 2 ಹಾಕೊಂತೀವಿ. ಒಂದ್ ಪೇರ್ ಮಾಡ್ಕೊಂಡ್ರೆ ನಾವು ಒಂದೊಂದು ತೆಗಿಬೋದಲ್ವಾ. ಸೊ ರೂಟ್ ತೆಗೆದ್ರೆ ಏನಾಗತ್ತೆ, ಓನ್ಲಿ 7 ಅಪಾನ್ 2 ಉಳಿತು. ಈಗ 7 ಅಪಾನ್ 2 ಉಳಿದ್ರೆ ಈ ರೀತಿ ಡಿವೈಡ್ ಮಾಡಿ, 2 3s 6, 1 ಉಳಿತು, 0.25s 10. ಸೊ ಏನ್ ಬಂತು, ಆರ್ ಇಸ್ ಈಕ್ವಲ್ಸ್ ಟು 3.5 ಸೆಂಟಿಮೀಟರ್ ಇಸ್ ದ ಆನ್ಸರ್. ಫುಲ್ ಫಾರ್ಮ್ ಅಲ್ಲಿ ಬರೀರಿ. ಓಕೆ, ನಾನೇ ಬರೀತೀನಿ. ರೇಡಿಯಸ್ ಇಸ್ ಈಕ್ವಲ್ಸ್ ಟು 3.5 ಸೆಂಟಿಮೀಟರ್ಸ್. ಓಕೆ, ಈಗ ನೆಕ್ಸ್ಟ್ ನೋಡಿ 7th one ಏನ್ ಕೊಟ್ಟಿದ್ದಾರೆ. The diameter of the moon is approximately 1/4 of the diameter of the earth. Find the ratio of their surface area ಅಂತ ಕೊಟ್ಟಿದ್ದಾರೆ. ನೋಡಿ ದ ಡಯಾಮೀಟರ್ ಆಫ್ ಮೂನ್, ಸಪೋಸ್ ಇದು ಮೂನ್ ಅನ್ಕೊಳ್ಳಿ, ಇದು ಅರ್ತ್ ಅನ್ಕೊಳ್ಳಿ. ಓಕೆ, ಅವ್ರೇನ್ ಹೇಳಿದ್ರೆ ಡಯಾಮೀಟರ್ ಆಫ್ ದ ಮೂನ್, ಡಯಾಮೀಟರ್ ಅಂತಂದ್ರೆ ಗೊತ್ತಲ್ವಾ, ಈ ಡಯಾಮೀಟರ್ ಏನಿದೆ ಅಲ್ಲ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್ ಅಂತ ಕೊಟ್ಟಿದ್ದಾರೆ. ಈ ಅರ್ತ್ ಡಯಾಮೀಟರ್ ಎಷ್ಟಿದೆನೋ ಅದರಲ್ಲಿ 1/4 ಇದೆ, ಅಂದ್ರೆ ಇದು 4 ಇದ್ರೆ ಇದು 1 ಇರುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ಹೇಳಿದ್ದಾರೆ. ಈಗ ಏನ್ ಕೇಳಿದರೆ, ಫೈಂಡ್ ದ ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾರೆ. ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾ ಅಂದ್ರೆ ನೋಡಿ, ನಾವು ನಮ್ಗೆ ಡಯಾಮೀಟರ್ ಆದ್ರೂ ಒಂದೇ, ರೇಡಿಯಸ್ ಅಂದ್ರೂ ಒಂದೇ ಅಲ್ವಾ. ಅಂದ್ರೆ ಡಯಾಮೀಟರ್ ಅಲ್ಲಿ ಹಾಫ್ ಇರತ್ತೆ. ಡಯಾಮೀಟರ್ ಯಾವಾಗ್ಲೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ರೇಡಿಯಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವೇನ್ ಹೇಳ್ತೀವಿ, ಡಯಾಮೀಟರ್ ಅಲ್ಲಿ ಹಾಫ್ ಇರತ್ತೆ ಅಂತ ಹೇಳ್ತೀವಿ ಅಲ್ವಾ. ಸೊ ನಾವು ನಮ್ಗೆ ಯಾಕೆ ರೇಡಿಯಸ್ ತಗೋತೀವಿ ಅಂದ್ರೆ, ನಮ್ಗೆ ಫಾರ್ಮುಲಾ ಇರೋದು ರೇಡಿಯಸ್ ಇಂದನೇ ಅಲ್ವಾ. ಸರ್ಫೇಸ್ ಏರಿಯಾದು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಮ್ಗೆ ರೇಡಿಯಸ್ ಬೇಕು. ಸೊ ಅದಕ್ಕೆ ನಾವು ರೇಡಿಯಸ್ ಇಟ್ಕೊಂಡು ನಾವು ಫೈಂಡ್ ಔಟ್ ಮಾಡೋಣ. ಓಕೆ, ಈಗ ನಾವು ಏನ್ ಮಾಡ್ಕೋಬೇಕು, ಲೆಟ್ ಮಾಡ್ಕೊಳ್ಳೋಣ. ನೋಡಿ, ಲೆಟ್ ದ ರೇಡಿಯಸ್ ಆಫ್ ದ ಮೂನ್ ಬಿ 1 ಯೂನಿಟ್ ಅಂತ ಇಟ್ಕೊಳ್ಳೋಣ. ಓಕೆ, ಇದನ್ನ ಸ್ಮಾಲ್ ಆರ್ ಇಂದ ಡಿನೋಟ್ ಮಾಡ್ತೀವಿ. ಇನ್ನು ಅದೇ ರೀತಿ ರೇಡಿಯಸ್ ಆಫ್ ದ ಅರ್ತ್ ಬಿ ಎಷ್ಟಿರುತ್ತೆ, ಇದು 1 ಇದ್ರೆ ಇದು 4 ಇರುತ್ತೆ ಅಲ್ವಾ, 4 ಯೂನಿಟ್ಸ್. ಸೊ ಈ ರೇಡಿಯಸ್ ಆಫ್ ಅರ್ತ್ ನ ನಾವು ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡೋಣ. ಓಕೆ, ಕನ್ಫ್ಯೂಸ್ ಆಗ್ಬಾರ್ದಲ್ವಾ. ಅದಕ್ಕೆ ನೋಡಿ, ಇಲ್ಲೇನು ವ್ಯಾಲ್ಯೂಸೇ ಇಲ್ಲ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಅಂತ ಅನ್ಕೊಳ್ತಿರ್ತೀರಲ್ವಾ. ನೋಡಿ, ಈಸಿ ಮೆಥಡ್ ಆಗಿ ಮಾಡೋಣ. ನೋಡಿ, ಸರ್ಫೇಸ್ ಏರಿಯಾ ಆಫ್ ದ ಮೂನ್ ಅಪಾನ್ ಸರ್ಫೇಸ್ ಏರಿಯಾ ಆಫ್ ದ ಅರ್ತ್. ಓಕೆ, ಈಗ ಸರ್ಫೇಸ್ ಏರಿಯಾ ಆಫ್ ದ ಮೂನ್ ಅಂದ್ರೆ ಸ್ಪಿಯರ್ ಶೇಪ್ ಅಲ್ಲಿ ಇದೆ ಅಲ್ವಾ. ಸೊ ಸ್ಪಿಯರ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು ನಮ್ಗೆ ಗೊತ್ತಿರೋದು,
4πr² ಅಲ್ವಾ? ಅದೇ ರೀತಿ ಅರ್ಥನು ಸ್ಕ್ವೇರ್ ಶೇಪ್ ಅಲ್ಲೇ ಇದೆ. ಸೊ ಅದರದ್ದು ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? 4πr². ಸೊ ಅದನ್ನೇ ಬರೆಯೋಣ. ಬಟ್ ಇಲ್ಲಿ ನಾವು ಅರ್ಥದ್ದು ನಾವು ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡಿದೀವಲ್ವಾ, ಸೊ ಅದಕ್ಕೆ R² ಬಂದಿದೆ. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್ ಆಗುತ್ತಲ್ವಾ, 4 ಕ್ಯಾನ್ಸಲ್ ಆಯ್ತು, 4 1 4, ಪೈನು ಕ್ಯಾನ್ಸಲ್ ಆಯ್ತು, ಏನ್ ಉಳಿತು? R² ಅಪಾನ್ R². R² ಏನಿದೆ? 1 ಅಂತ ಇಟ್ಕೊಂಡಿದೀವಿ, ಸೊ 1². ಅರ್ಥದ ಏನ್ ಇಟ್ಕೊಂಡಿದ್ವಿ? 4 ಯೂನಿಟ್ಸ್ ಅಂತ ಇಟ್ಕೊಂಡಿದೀವಿ, ಸೊ 4². ಸೊ ಏನಾಗತ್ತೆ? 1² ಅಂದ್ರೆ 1 × 1 ಆಯ್ತು, 4² ಅಂದ್ರೆ 4 × 4 ಇಸ್ ಈಕ್ವಲ್ಸ್ ಟು 1 × 1 ಅಂದ್ರೆ 1 ಬಂತು, 4 × 4 ಅಂದ್ರೆ 16 ಬಂತು. ಓಕೆ, ಸೊ ಏನಂತ ಹೇಳ್ಬೋದು ನಾವು? therefore ratio of their surface area, full form ಅಲ್ಲಿ ಬರೆಯೋಣ, is 1:16. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡಿ, ಸರ್ಫೇಸ್ ಏರಿಯಾ ಆಫ್ ದ ಮೂನ್ 1 ಬಂತು, ಸರ್ಫೇಸ್ ಏರಿಯಾ ಆಫ್ ದ ಅರ್ತ್ 16 ಬಂತು. ಸೊ 1:16 ಅಂತ ರೇಷಿಯೋ ಹೇಳ್ಬೋದು ನಾವು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, 8th one ಏನ್ ಕೊಟ್ಟಿದ್ದಾರೆ? ಎ ಹೆಮಿಸ್ಫಿರಿಕಲ್ ಬೌಲ್ ಈಸ್ ಮೇಡ್ ಆಫ್ ಸ್ಟೀಲ್ 0.25 centimeter thick. The inner radius of the bowl is 5 centimeter. Find the outer curved surface area of the bowl ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, ಈ ರೀತಿ ಹೆಮಿಸ್ಫೇರಿಕಲ್ ಬೌಲ್ ಇದೆ ಸ್ಟೀಲ್ ಇಂದು. ಇದ್ರ ಥಿಕ್ನೆಸ್ ಏನಿದೆ ಅಲ್ವಾ, ನೋಡಿ ಈ ರೀತಿ. ಈ ಥಿಕ್ನೆಸ್ ಬಂದು 0.25 centimeter ಇದೆ ಥಿಕ್ನೆಸ್, ಅವ್ರು ಕೊಟ್ಟಿದ್ದಾರೆ ನೋಡಿ. ದ ಇನ್ನರ್ ರೇಡಿಯಸ್ ಆಫ್ ದ ಬೌಲ್ ಈಸ್ 5 centimeter. ಅಂದ್ರೆ ಈ ಇನ್ನರ್ ರೇಡಿಯಸ್ ಇದೆಯಲ್ಲ, ಇದು 5 centimeter ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಔಟರ್ ಕರ್ವ್ಡ್ ಸರ್ಫೇಸ್ ಆಫ್ ದ ಬೌಲ್ ಅಂತ. ಈಗ ನೋಡಿ, ಒಳಗಡೆ ಇನ್ನರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಇದೇ ರೇಡಿಯಸ್ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದಾಗಿತ್ತು ಫಾರ್ಮುಲಾ ಹಾಕಿ. ಈಗ ಅವ್ರೇನ್ ಹೇಳಿದ್ರೆ ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೌಂಡ್ ಮಾಡಿ ಅಂತ ಹೇಳಿದ್ದಾರೆ. ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಟಾಪ್ ಇಲ್ಲ ಬಾಟಮ್ ಇಲ್ಲ, ಬರೀ ಸುತ್ತಲ್ದೊಂದೇ, ಅದಕ್ಕೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತೀವಿ. ಆದ್ರೆ ಔಟರ್ ಅಂದಾಗ ಈ ಇದೆಲ್ಲ ಮೇಲೆ ಟಾಪ್, ಇದು ಫುಲ್ ಇಂದು ನಮ್ಗೆ ರೇಡಿಯಸ್ ಬೇಕು. ಫುಲ್ ರೇಡಿಯಸ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಈ ಇನ್ನರ್ ರೇಡಿಯಸ್ ಪ್ಲಸ್ ಈ ಥಿಕ್ನೆಸ್ ಏನಿದೆ ಅಲ್ಲ ಆಡ್ ಮಾಡ್ಕೋಬೇಕಾಗತ್ತೆ ಅಲ್ವಾ? ಸೊ ಅವಾಗ ನಮ್ಗೆ ಈ ಬೌಲಿಂದು ಔಟರ್ ಸರ್ಫೇಸ್ ನಮ್ಗೆ ರೇಡಿಯಸ್ ಸಿಗತ್ತೆ. ಸೊ ಅದನ್ನೇ ಬರೆಯೋಣ. ಇನ್ನರ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 5 centimeter. ಓಕೆ, ಇನ್ನು ಇದನ್ನ ಸ್ಮಾಲ್ ಆರ್ ಅಂತ ಡಿನೋಟ್ ಮಾಡೋಣ. ಈಗ ಥಿಕ್ನೆಸ್ ಆಫ್ ಸ್ಟೀಲ್ ಇಸ್ ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ? 0.25 centimeter ಅಂತ ಕೊಟ್ಟಿದ್ದಾರೆ. ಸೊ ಔಟರ್ ರೇಡಿಯಸ್ ಏನಾಗತ್ತೆ? ಇವೆರಡನ್ನು ಆಡ್ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಇದನ್ನ ಆರ್ ಅಂತ ಡಿನೋಟ್ ಮಾಡೋಣ, ಆಡ್ ಮಾಡೋಣ. 5 + 0.25 ಆಡ್ ಮಾಡಿದ್ರೆ ಏನಾಗತ್ತೆ? 5.25 ಆಗತ್ತೆ. ಓಕೆ, ಇದು ಔಟರ್ ರೇಡಿಯಸ್ ಆಯ್ತು. ಈಗ ನಾವು ಫಾರ್ಮುಲಾ ಹಾಕಿ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೋದು. ಸೊ ಬರೆಯೋಣ, ಔಟರ್ ಕರ್ವ್ಡ್ ಸರ್ಫೇಸ್ ಏರಿಯಾ is equals of bowl ಅಂತ ಬರೆಯೋಣ. ಬೌಲ್ is equals to, ನೋಡಿ ಇದು ಹೆಮಿಸ್ಫಿಯರ್. ಸೊ ಹೆಮಿಸ್ಫಿಯರ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು? 2πr². ಸೊ 2πr ಅಂದ್ರೆ ನಾವು ಔಟರ್ ರೇಡಿಯಸ್ ತಗೊಂತಾ ಇದ್ವಲ್ವಾ, ಸೊ ಕ್ಯಾಪಿಟಲ್ ಆರ್ ಡಿನೋಟ್ ಮಾಡ್ತೀವಿ. ಓಕೆ, 2πr² ಆಯ್ತು. ಈಗ 2 × π ಅಂದ್ರೆ 22/7 ಆಯ್ತು, ಇಂಟು ಔಟರ್ ರೇಡಿಯಸ್ ಎಷ್ಟು ಬಂತು? 5.25. ಸ್ಕ್ವೇರ್ ಇರೋದ್ರಿಂದ ಇನ್ನೊಂದ್ಸರಿ ಹಾಕೋಬೇಕು. ಓಕೆ, ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. ನೋಡಿ,
7 7 49, 52 ನಲ್ಲಿ 49 ಹೋದ್ರೆ 3 ಉಳಿತು 35, 7 1 7, ಪಾಯಿಂಟ್ ಇರೋದ್ರಿಂದ 0 ಪಾಯಿಂಟ್ ಹಾಕೋಬೇಕು, 0.77 7 5. ಓಕೆ, ಇಲ್ಲಿ ನೀವು ಡಿವೈಡ್ ಕೂಡ ಮಾಡಿ ನೋಡ್ಬೋದು. ನೋಡಿ ಈ ರೀತಿ ಇದ್ರೆ ನೋಡಿ ಪಾಯಿಂಟ್ ಇದೆ ಹೋಗಲ್ಲಲ್ವಾ, ಸೊ ನಾವೇನ್ ಮಾಡ್ತೀವಿ 0 ಪಾಯಿಂಟ್ ಇಟ್ಟು ಇಲ್ಲಿ ಪಾಯಿಂಟ್ ತೆಗಿತೀವಿ. ಸೊ 7 7 49, 3 ಉಳಿತು, ಟೇಕ್ 5 ಇಯರ್, ಅಗೇನ್ 7 5 35 ಅಲ್ವಾ. ಸೊ ಅದನ್ನೇ ಹೀಗೆ ಹಾಕಿದ್ದೀನಿ. ಈಗ ನೋಡಿ ಡಿನಾಮಿನೇಟರ್ ಅಲ್ಲಿ ಏನು ಉಳಿದಿಲ್ಲ, ಮೇಲೆ ನ್ಯೂಮರೇಟರ್ ಅಲ್ಲಿ ಏನಿದೆ ಬರ್ಕೊಳ್ಳೋಣ. 2 × 22 ಆಯ್ತು, ಇಂಟು ನೋಡಿ ಇಲ್ಲಿ ನಾನು ಅಗೇನ್ ಇಲ್ಲಿ ಏನ್ ಮಾಡ್ತೀನಿ, ಡೆಸಿಮಲ್ ತೆಗಿತೀನಿ. ಡೆಸಿಮಲ್ ತೆಗಿಬೇಕಂದ್ರೆ ಏನ್ ಮಾಡ್ಬೇಕು, 2 ಡಿಜಿಟ್ ಅನ್ನೋ ಪಾಯಿಂಟ್ ಇದೆ ಅಲ್ವಾ, ಸೊ 75/100 ಹಾಕೋಬೇಕು, ಅಂದ್ರೆ 2 zeros ಇಡಬೇಕು. ಇಂಟು ಇಲ್ಲಿನೂ 2 ಡಿಜಿಟ್ ಆದ್ಮೇಲೆ ಇದೆ, ಸೊ ಇಲ್ಲಿನೂ ನಾನು ಡೆಸಿಮಲ್ ತೆಗಿತೀನಿ, ಅಪಾನ್ 100 ಹಾಕ್ತೀನಿ. ಈಗ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. ನೋಡಿ 25 3s 25 4s. ಓಕೆ, ಇನ್ನು 2 1s 2 2s, ಅಗೇನ್ 2 1s 2 11s. ಈ 100 ಹಾಗೆ ಇರ್ಲಿ, ನಮ್ಗೆ ಡೆಸಿಮಲ್ ಇಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಏನ್ ಉಳಿತು, 11 3s 33 ಇಂಟು 525 ಉಳಿತು. ಮಲ್ಟಿಪ್ಲೈ ಮಾಡೋಣ, 525 ಇಂಟು 33, 3 5s 15, 1 carry 5 here, 3 2s 6 plus 1 7, again 3 5s 15, ಮತ್ತೆ 3 ಇಂದ ಮಾಡಿದ್ರೆ ಸೇಮ್ ಬರುತ್ತೆ, 5 7 5 1. ಓಕೆ, 5 5 plus 7 12, 5 plus 7 12 plus 1 13, 5 plus 1 6 plus 1 7, 1 here. ನೋಡಿ ಇಲ್ಲಿ ನಾನು 100 ಹಾಕಿಲ್ಲ, ಮರ್ತು ಬಿಟ್ಟಿದ್ದೀನಿ, 100 ಹಾಕ್ಬೇಕು. ಸೊ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬಂತು ನೋಡಿ, ಇದೇನಿದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಬೌಲ್ ಅಲ್ವಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಬೌಲ್, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬಂದಿತ್ತು, 17325 ಅಪಾನ್ 100 ಬಂದಿತ್ತಲ್ವಾ. ಈಗ ನಾನು ಈ 100 ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಡೆಸಿಮಲ್ ಇಡಬೇಕು. ಸೊ ನಾನು ಇಲ್ಲಿ ಇಡ್ತೀನಿ ನೋಡಿ, 173.25. ಯೂನಿಟ್ಸ್ ಏನಿದೆ ಸೆಂಟಿಮೀಟರ್ ಅಲ್ಲಿ ಇದೆ, ಸೊ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ನೋಡಿ ಈ 0 ತೆಗೆದ್ವಿ, ಅದಕ್ಕೆ 2 ಡಿಜಿಟ್ ಆದ್ಮೇಲೆ 2 zeros ಇದಾವಲ್ವಾ, ಅದಕ್ಕೆ 2 ಡಿಜಿಟ್ಸ್ ಆದ್ಮೇಲೆ ಇಲ್ಲಿ ಪಾಯಿಂಟ್ ಇಡಬೇಕು. ದಿಸ್ ಇಸ್ ದ ಆನ್ಸರ್. ನೋಡಿ 9th one ಏನ್ ಕೊಟ್ಟಿದ್ದಾರೆ, ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಜಸ್ಟ್ ಎನ್ಕ್ಲೋಸಸ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್, ಸಿ ದ ಫಿಗರ್ 11.10 ಅಂತ ಕೊಟ್ಟಿದ್ದಾರೆ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಿಗರ್ ನಂಬರ್ 11.10. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಂತ ಒಂದು ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್ ಫೈಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಅಂತ ಇದೆ. ಥರ್ಡ್ ಒನ್ ರೇಷಿಯೋ ಆಫ್ ದ ಏರಿಯಾಸ್ ಒಬ್ಟೈನ್ಡ್ ಇನ್ ನಂಬರ್ 1 ಅಂಡ್ ನಂಬರ್ 2 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ರೈಟ್ ಸರ್ಕ್ಯುಲರ್ ಸಿಲಿಂಡರ್, ಈ ಸಿಲಿಂಡರ್ ಏನಿದೆ ಅಲ್ಲ ಇದು, ಓಕೆ, ಇದು ಜಸ್ಟ್ ಎನ್ಕ್ಲೋಸಸ್ ಸ್ಪಿಯರ್, ಅಂದ್ರೆ ಒಂದು ಸ್ಪಿಯರ್ ಇದೆ, ಒಂದು ಬಾಲ್ ಇದೆ ಒಳಗಡೆ, ಅದು ಎಷ್ಟು ಎಕ್ಸಾಕ್ಟ್ ಕರೆಕ್ಟ್ ಕುತ್ಕೊಂಡಿದೆ ಅಂದ್ರೆ ಈ ಸಿಲಿಂಡರ್ ಅಲ್ಲಿ ಸ್ವಲ್ಪನೂ ಪ್ಲೇಸ್ ಉಳ್ದಿಲ್ಲ, ಈ ಸೈಡ್ ಉಳ್ದಿಲ್ಲ, ಈ ಸೈಡ್ ಉಳ್ದಿಲ್ಲ, ಕೆಳಗಡೆ ಮೇಲೆ ಎಲ್ಲ ಕರೆಕ್ಟ್ ಫಿಕ್ಸ್ ಕುತ್ಕೊಂಡಿದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಜಸ್ಟ್ ಎನ್ಕ್ಲೋಸಸ್ ಎ ಸ್ಪಿಯರ್ ಅಂತ ಕೊಟ್ಟಿದ್ದಾರೆ, ಅಷ್ಟು ಪರ್ಫೆಕ್ಟ್ ಸೈಜ್ ಇದೆ ಈ ಸಿಲಿಂಡರ್ನು, ಇದ್ರೊಳಗಡೆ ಇಟ್ಟಿರೋ ಬಾಲ್ನು. ಓಕೆ, ಸೊ ಅದಕ್ಕೆ ಅವ್ರೇನ್ ಹೇಳಿದ್ದಾರೆ, ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಕ್ವಶನ್ ಇದೆ, ಸೊ ಅದನ್ನೇ ಬರೆಯೋಣ ನೋಡಿ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್, ಇಲ್ಲೇನು ವ್ಯಾಲ್ಯೂಸ್ ಏನ್ ಕೊಟ್ಟಿಲ್ಲ, ಸೊ ನಾವು ಫಾರ್ಮುಲಾ ಒಂದೇ ಹಾಕ್ಬೋದು. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಫಾರ್ಮುಲಾ ಏನು ನಮ್ಗೆ ಗೊತ್ತಿರೋದು, 4πr² ಅಲ್ವಾ. ಸೊ ಅದನ್ನೇ ಬರ್ದಾಯ್ತು, ಆಯ್ತು, ಇದೇ ಆನ್ಸರ್.
ಓಕೆ, ಅವ್ರು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರಲ್ವಾ. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಸ್ 4πr². ಅದೇ ರೀತಿ ಸೆಕೆಂಡ್ ಒನ್, ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಸೊ ನಾವು ಮುಂಚೆ ಎಲ್ಲ ಓದಿದೀವಲ್ವಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಫಾರ್ಮುಲಾ ಏನಾಗತ್ತೆ, ನಾವು ಏನ್ ಓದಿದ್ವಿ ಮುಂಚೆ ಎಲ್ಲ, 2πr(h) ಅಂತ ಓದಿದ್ದೀವಿ. ಓಕೆ, ಇಲ್ಲಿ ಆರ್ ಅಂದ್ರೆ ಏನು, ಹೆಚ್ ಅಂದ್ರೆ ಏನು ಅಂದ್ರೆ, ನೋಡಿ ಇಲ್ಲಿ ಇದು ಸಿಲಿಂಡರ್ ಏನಿದೆ ಅಲ್ಲ, ಬಾಕ್ಸ್, ಈ ಬಾಕ್ಸ್ ಸಿಲಿಂಡರ್ ಶೇಪ್ ಅಲ್ಲಿ ಇದೆಯಲ್ವಾ, ಅದಕ್ಕೆ ಇದನ್ನೇ ಸಿಲಿಂಡರ್ ಅಂತ ಹೇಳೋದು. ಈ ಈ ಸಿಲಿಂಡರ್ ಏನಿದೆಯಲ್ಲ, ಇದು ಕರೆಕ್ಟ್ ಬಾಲ್ ಸೈಜೇ ಇದೆ, ಕರೆಕ್ಟ್. ಸೊ ನಾವೇನ್ ಹೇಳ್ಬೋದು, ಇದಕ್ಕೆ ಏನ್ ರೇಡಿಯಸ್ ಇದೆ ಅಲ್ಲ ಸ್ಪಿಯರ್ಗೆ, ಈ ಸಿಲಿಂಡರ್ ಈ ಬಾಕ್ಸ್ ಕೂಡ ಅದೇ ರೇಡಿಯಸ್ ಆಗುತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ ಇಲ್ಲಿ, ಸಿಲಿಂಡರ್ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಆರ್ ಆಯ್ತು. ಓಕೆ, ಈಗ ಹೆಚ್ ಅಂದ್ರೆ ಏನು, ಹೈಟ್. ಹೈಟ್ ಅಂದ್ರೆ ಏನಾಗತ್ತೆ ನೋಡಿ, ಇಲ್ಲಿ ಇದು ಒಂದು ರೇಡಿಯಸ್ ಆಯ್ತಲ್ವಾ, ಈ ಸ್ಪಿಯರ್ಗೆ ಇದು ರೇಡಿಯಸ್ ಆಯ್ತು. ಅದೇ ರೀತಿ ಇದೇ ರೀತಿ ಇಂಚ್ ಸ್ಟ್ರೈಟ್ ತಗೊಂಡೋಗ್ರಿ, ಇಲ್ಲೇನಾಯ್ತು, ಇದನ್ನು ರೇಡಿಯಸ್ ಆಯ್ತು. ಆದ್ರೆ ಈ ಸಿಲಿಂಡರ್ ಏನಾಯ್ತು, ಹೈಟ್ ಆಯ್ತು, ಹೈಟ್ ಆಯ್ತು ಅಲ್ವಾ. ಸೊ ನಾವೇನಂತ ಹೇಳ್ಬೋದು, ಹೈಟ್ ಅಂದ್ರೆ 2r ಅಲ್ವಾ, ರೇಡಿಯಸ್ ಟ್ವೈಸ್ ಆಫ್ ರೇಡಿಯಸ್, ಡಯಾಮೀಟರ್ ಅಂತೀವಲ್ವಾ, ಸೇಮ್ ಅದೇ ರೀತಿ ಟ್ವೈಸ್ ಆಫ್ ರೇಡಿಯಸ್ ಮಾಡಿದ್ರೆ ನಮಗೆ ಸಿಲಿಂಡರ್ ಹೈಟ್ ಬರ್ತಾ ಇದೆ. ಸೊ ನೋಡಿ, ಈಗ 2πr, 2πr ಆಸ್ ಇಟ್ ಈಸ್ ಇಟ್ಟಿದೀನಿ. ಹೈಟ್ ಅಂದ್ರೆ ನಾವೇನ್ ತಗೊಂಡ್ರಿ, ಏನ್ ಅನ್ಕೊಂಡಿದ್ವಿ, ಇಂಟು 2r, ಟ್ವೈಸ್ ಆಫ್ ರೇಡಿಯಸ್. ಕರೆಕ್ಟ್ ಇದೆ ಅಲ್ವಾ, ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಬರ್ತಾ ಇರ್ಲಿಲ್ಲ, ಆದ್ರೆ ಅದು ಕರೆಕ್ಟ್ ಅಂತ ಅವ್ರಿಗೆ ಕೊಟ್ಟಿರೋದ್ರಿಂದ ನಾವು ಈ ರೀತಿ ಹಾಕೋಬೇಕು. ಈಗ ನೋಡಿ, 2 2s 4 ಆಯ್ತು, ಪೈ ಹಾಗೆ ಇಡೋಣ, ಆರ್ ಇಂಟು ಆರ್, r². ಇದೇನಾಯ್ತು, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಇದು ಸೆಕೆಂಡ್ ಕ್ವಶನ್ ಆನ್ಸರ್. ಈಗ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ರೇಷಿಯೋ ಆಫ್ ದ ಏರಿಯಾಸ್ ಒಬ್ಟೈನ್ಡ್ ಇನ್ ನಂಬರ್ 1 ಅಂಡ್ ನಂಬರ್ 2 ಅಂತ ಕೊಟ್ಟಿದ್ದಾರೆ. ಈಗ ನಂಬರ್ 1 ನಲ್ಲಿ ಏನ್ ಬಂತು, 4πr² ಬಂದಿದೆ, ನಂಬರ್ 2 ನಲ್ಲಿ 4πr² ಬಂದಿದೆ. ಸೊ ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಬರೆಯೋಣ. ನೋಡಿ, ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಪಾನ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ಅಲ್ವಾ. ನಾವು ಅದನ್ನೆಲ್ವಾ ಫೈಂಡ್ ಔಟ್ ಮಾಡಿದ್ವಿ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ನಲ್ಲಿ. ಸೊ ಸರ್ಫೇಸ್ ಏರಿಯಾ ಏನಿತ್ತು, 4πr² ಇತ್ತು. ಕರ್ವ್ಡ್ ಸರ್ಫೇಸ್ ಏರಿಯಾ ಸಿಲಿಂಡರ್, ಅದನ್ನು 4πr² ಬಂತು. ಈಗ ಕ್ಯಾನ್ಸಲೇಷನ್ ಮಾಡೋಣ. ನೋಡಿ, ಕ್ಯಾನ್ಸಲ್ ಆಯ್ತು, 4 1 4, 5 1 5 ಆಯ್ತು, r² ಇದೆ, ಎಲ್ಲಿನೋ r² ಬಂತು. ಸೊ ಏನ್ ಬರುತ್ತೆ ಇಲ್ಲಿ, 1/1 ಅಂದ್ರೆ ಏನಾಯ್ತು, 1:1 ಅಂತ ಹೇಳ್ಬೋದು. ಸೊ ನಾವು ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂದ್ರೆ, ರೇಷಿಯೋ ಆಫ್ ದ ಏರಿಯಾಸ್ obtained in 1 and 2 is 1:1 ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್,